ಎಲ್ಲ ಸ್ನೇಹಿತರೆ, ಈಗ ಇಲ್ಲಿ ಮಾತಾಡೋದು ಭಾಷಣ, ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಬಿಡಿ. ಈಗ ನಿಮ್ನೆಲ್ಲ ಕರೆದಿರೋದು ಏನಪ್ಪಾ ಅಂದ್ರೆ, ಕ್ಯಾಂಡಿಡೇಟ್ ನಾವು ಆಲೇ 6 ತಿಂಗಳಿಂದ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದು. 2 ಕ್ಯಾಂಡಿಡೇಟ್ ಮಾತ್ರ ಸ್ವಲ್ಪ ಡಿಲೇ ಮಾಡಿದ್ರು. 1 ಕ್ಯಾಂಡಿಡೇಟ್ ಇವತ್ತು ಮರ್ತಿಬೇಕುದು. ಈಗ 10 ನಿಮಿಷ ಅರ್ಧ ಗಂಟೆ ಹಿಂದೆ ಅನೌನ್ಸ್ಮೆಂಟ್ ಆಗಿದೆ. ಅವರೊಬ್ಬರೇ ಇದ್ದಿದ್ದು ಕ್ಯಾಂಡಿಡೇಟ್. ಟೆಕ್ನಿಕಲ್ ರೀಸನ್ಗೋಸ್ಕರ ಅವ್ರದ್ದು ಕ್ಲಿಯರೆನ್ಸ್ ಆಗಿಲ್ಲ, ಇದಾಗಿದೆ. ಈಗ ನಾವು ಪಾರ್ಟಿ ಎಲೆಕ್ಷನ್ ಮಾಡಬೇಕು, ಮಂತ್ರಿಗಳ ಎಲೆಕ್ಷನ್ ಮಾಡಬೇಕು, ಶಾಸಕರ ಎಲೆಕ್ಷನ್ ಮಾಡಬೇಕು. ಕ್ಯಾಂಡಿಡೇಟ್ ಮೇಲೆ ಬಿಟ್ಟು ಎಲೆಕ್ಷನ್ ಮಾಡಕ್ಕಾಗಲ್ಲ. ಕ್ಯಾಂಡಿಡೇಟ್ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಅವ್ರ ಹತ್ರ ಇರುವಂತಹ ವೋಟರ್ ಲಿಸ್ಟ್ ಅಂತ ಇಟ್ಕೊಂಡು ನಾವು ನಮ್ಮ ಕ್ಷೇತ್ರಗಳಲ್ಲಿ ತೆಗೆದುಕೊಂಡು ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಎಲೆಕ್ಷನ್ ಮಾಡ್ಕೊಳ್ಬೇಕು. ನಾವ್ ಹೆಂಗೆ ಲೋಕಸಭೆ ವಿಧಾನಸಭೆ ಎಲೆಕ್ಷನ್ ನಾವು ಮಾಡ್ದೋ ಅವ್ರ ಮೇಲೆ ಬಿಟ್ಬಿಟ್ಟು ಅವ್ರ ಕ್ಯಾಂಡಿಡೇಟ್ ಅವರೆಲ್ಲ ಅವ್ರು ಮಾಡ್ಕೊಳ್ತಾರೆ, ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಅಲಯನ್ಸ್ ಪಾರ್ಟ್ನರ್ಸ್ ಎಲೆಕ್ಷನ್ ಅವರು 1 ಸೀಟ್ ದಳಕ್ ಬಿಟ್ಬಿಟ್ಟು ಮಿಕ್ಕಿದ ಸೀಟ್ ನ ಬಿಜೆಪಿಯವರು ನಿಂತ್ಕೊಳ್ತಾರೆ. ಮೊದಲಿಂದನೂ ಈ ಸೀಟ್ಗಳನ್ನ ಅವರು ಮಾಡ್ಕೊಂಡು ಬಂದಿದ್ರು. ಗುಲ್ಬರ್ಗಾ ಸೀಟ್ ಮಾತ್ರ ನಮ್ಗಿತ್ತು, ಮರ್ತಿಬೇಗೌಡರು ನಮ್ಗಿತ್ತು, ಮಿಕ್ಕಿದ ಯಾವ ಸೀಟು ನಮ್ಗಿರ್ಲಿಲ್ಲ. ಈಗ ನಾವು ಲಾಸ್ಟ್ ಟೈಮು ಈಗ ನಾವು ಆ ಸೀಟನ್ನ ನಮ್ಮ ಪ್ರಕಾಶ್ ಹುಕ್ಕೇರಿಯವರು ಕೂಡ ಆ ಸೀಟನ್ನ ಗೆದ್ರು, ಮಧು ಮಾದೇಗೌಡರು ಕೂಡ ಗೆದ್ರು. ಇಟ್ ಇಸ್ ಅನ್ ಇಂಪ್ರೂವ್ಮೆಂಟ್. 2 ಸೀಟನ್ನು ಕೂಡ ನಾವು ಕಷ್ಟ ಕಾಲದಲ್ಲಿ ನಾವು ಆ ಸೀಟ್ ನಾವು ಗೆದ್ದಿದ್ದೇವೆ. ಈಗ ಹಂಗೆ ತಾವೆಲ್ಲ ಪಾರ್ಲಿಮೆಂಟ್ಗೆ ಕಷ್ಟಪಟ್ಟು ದುಡಿದಿದ್ದೀರಿ, ಎಲ್ಲ ಇದೆ. ಈಗ ಪ್ರತಿ ಒಂದು ಬ್ಲಾಕ್ ಅಲ್ಲೂ ಕೂಡ ನೀವು ವೋಟ್ ಮಾಡಿಕೊಂಡು ಈ ಏನು ನಮ್ಮ 5 ಜನ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ, 5 ಜನ ವರ್ಕಿಂಗ್ ಪ್ರೆಸಿಡೆಂಟ್ಗೂ ಒಂದೊಂದು ಡಿವಿಷನ್ಗೆ ಇನ್ಚಾರ್ಜ್ ವಹಿಸ್ತೀನಿ. 5 ಜನ ಜೊತೆ ನಮ್ಮ ಮಂತ್ರಿಗಳು, ಆ ಸಂಬಂಧಪಟ್ಟಂತ ಮಂತ್ರಿಗಳು, ಶಾಸಕರು ಒಂದು ಸಪರೇಟ್ ಗ್ರೂಪ್ ಮಾಡಿಕೊಂಡು, ಈಗ ಸಪೋಸ್ ಮರ್ತಿಬೇಗೌಡರು ಕ್ಷೇತ್ರ ಅನ್ಕೊಳ್ಳಿ, ಅಲ್ಲಿ ಯಾರು MLA ಇದ್ದಾರೆ, ಯಾರು ಮಂತ್ರಿ ಇದ್ದಾರೆ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಒಂದು ಗ್ರೂಪ್ ಮಾಡಿಕೊಂಡು ಬ್ಲಾಕ್ ಅವ್ರನ್ನ ಇಟ್ಕೊಂಡು ನಮ್ಮ ಕಾರ್ಯಕರ್ತ ಇಟ್ಕೊಂಡು ನಾವು ನೇರವಾಗಿ ಅವ್ರಿಗೆ ಹೆಂಗ್ ಹೆಲ್ಪ್ ಮಾಡಬಹುದು ಅನ್ನೋ ದೃಷ್ಟಿಯಿಂದ ನೀವು ಮಾಡಬೇಕು. ಹಂಗೆ ಎಲ್ಲಾ ಕಡೆನೂ ಅಷ್ಟೇ. 2 ಕಡೆ ರೆಬೆಲ್ ನಿಲ್ಲಕ್ಕೆ ಕೆಲವೆಲ್ಲ ಸಜ್ಜಾಗ್ತಾ ಇದೆ. ಅದನ್ನ ಯಾವ ರೀತಿ ಕಂಟೈನ್ ಮಾಡಬೇಕು. ಶಿವಮೊಗ್ಗ ಒಂದು, ನಮ್ಮ ಗುಲ್ಬರ್ಗಾ ಸೀಟು, ಬಳ್ಳಾರಿದೊಂದು ಯಾರು ರೆಬೆಲ್ ನಿಂತ್ಕೊಳ್ತಾರೆ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ಅದಕ್ಕೆ ಯಾವ ರೀತಿ ಕಂಟೈನ್ ಮಾಡಬೇಕು. ಈಗಿಂದನೇ ನಾಮಿನೇಷನ್ ಫೈಲ್ ಮಾಡಕ್ಕೆ. ಈಗ ಅವ್ರು ನಾಮಿನೇಷನ್ ಫೈಲ್ ಮಾಡ್ಬೇಕಾದ್ರೆ ನಿಮ್ MLAs ಯಾರ್ಯಾರಿದ್ದೀರಿ ಅವರೆಲ್ಲರೂ ಕೂಡ ನಾಮಿನೇಷನ್ ಫೈಲ್ ಮಾಡುವಾಗ ಹೋಗ್ಬೇಕು. ಕಂಪಲ್ಸರಿ MLAಗಳು ಹೋಗ್ಬೇಕು, ಮಂತ್ರಿಗಳು ಹೋಗ್ಬೇಕು. ನಾನು ಕೂಡ ಆಕ್ಚುಲಿ ಇವತ್ತು ರಾಯಬೆಲ್ಲಿಗೆ ಹೋಗ್ತಾ ಇದ್ದವನು ಕೆಲವು ನಾಮಿನೇಷನ್ ಫೈಲ್ ಮಾಡೋಕ್ಕೋಸ್ಕರ ಕೆಲವು ಕಡೆ 1-2 ಕಡೆ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಹೋಗ್ಬೇಕು ಅಂತಿದ್ದೀನಿ. ದಯವಿಟ್ಟು ಇದನ್ನ ಮಿಕ್ಕಿದೆಲ್ಲ ಬಿಡಿ. ಪಾಲಿಸಿಗಳು ಅವು ನಾವು ಮಾಡಿದ್ದು, ಸಿದ್ದರಾಮಯ್ಯನವ್ರು ಮಾಡಿದ್ದು ಅವೆಲ್ಲ ಯಾರು ಕೇಳಲ್ಲ. ಈಗ ಈ ಟೀಚರ್ ಕಾನ್ಸ್ಟಿಟ್ಯೂನ್ಸಿಲಿ, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಏನ್ ಕೇಳಲ್ಲ. ಯಾರನ್ನ ಅಪ್ರೋಚ್ ಮಾಡ್ತೀರಾ, ಏನ್ ಕೊಡ್ತಾರೆ, ಏನ್ ಬಿಡ್ತಾರೆ ಅಂತ ಎಲ್ಲ ನೋಡ್ತಾ ಇದ್ದಾರೆ. ಆ ರೀತಿ ಪರಿಸ್ಥಿತಿ ನಡೀತಾ ಇದೆ. ಅವೆಲ್ಲ ಹೇಳ್ಕೊಂಡ್ರೆ ಮರ್ಯಾದೆ ಹೋಗ್ತದೆ ಗ್ರಾಜುಯೇಟ್ಸ್, ಟೀಚರ್ಸ್. ಈಗ ಅವರ ಚರ್ಚೆ ಮಾಡೋದು ಬೇಡ. ಸೊ ಪ್ಲೀಸ್ ಲೆಟ್ ಅಸ್ ಬಿ ವೆರಿ ಪ್ರಾಕ್ಟಿಕಲ್ ಮಾಡಿ. ಪ್ರಾಕ್ಟಿಕಲ್ ಆಗಿ ನಾವಿರೋಣ. ಯಾರಿಗೇನ್ ಗೌರವ ಕೊಡಬೇಕು ಕೊಡೋಣ. ಅದೇ ಅಪ್ರೋಚ್ ಅಂತೂ ಮಾಡಬೇಕು, ಮಾತಾಡಬೇಕು. ಆಮೇಲೆ ಕೆಲವರೆಲ್ಲ ಎನ್ರೋಲ್ಮೆಂಟ್ ಮಾಡಿದ್ದಾರೆ, ಕೆಲವರು ಎನ್ರೋಲ್ಮೆಂಟ್ ಸರಿಯಾಗಿ ಮಾಡಿಲ್ಲ. ನನ್ನ ಮನೇಲೇನೆ ಎನ್ರೋಲ್ಮೆಂಟ್, ನನ್ನ ಮನೇಲೆ 3 ಓಟ್ ಇತ್ತು, ಬರೀ ನಂದೊಂದು ಓಟ್ ಪಾಸ್ ಆಗಿದೆ. ಅಂತದ್ದು ಬೇಕಾದಷ್ಟು ತಪ್ಪುಗಳು ಕೆಲವು ಆಗಿದೆ. ಓವರ್ ಕಾನ್ಫಿಡೆನ್ಸ್ ಮೇಲೆ ಕೆಲವೆಲ್ಲ ಸುಮ್ಮನೆ ಇದ್ರು. ಕೆಲವರು ಅಂತೂ ಬಹಳ ಚೆನ್ನಾಗಿ ಎನ್ರೋಲ್ಮೆಂಟ್ ಮಾಡಿದ್ದಾರೆ. ಸೊ ಈಗೇನು ಹೊಸದಾಗಿ ಎನ್ರೋಲ್ಮೆಂಟ್ ಮಾಡಕ್ಕೆ ಎಲ್ಲರೂ ಬಿಸಿ ಇದ್ರು. ಈ ಎಲೆಕ್ಷನ್ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲ ಬಿಸಿ ಇದ್ರು. ಆಗಿದ್ದಾಗಿದೆ. ಈಗ ಏನಿದೆ ವೋಟರ್ ಲಿಸ್ಟ್ ಅಲ್ಲಿ ನಾವು ಅಟ್ರಾಕ್ಟ್ ಮಾಡಬೇಕು. ಆಯ್ತು ಬಿಡ ಹಿಂದಕ್ಕೆ ಬಂದ್ರಿ, ಹಿಂದಕ್ಕೆ ಜಾಗ ಬಂದು ಹಂಗೆ ಕಳ್ಸಕ್ ಹೋಗಿ ಹಿಂದೆ ಹೋಗ್ಲಿ ಬಿಡು. ಈಗ ಇಷ್ಟು ಮಾಡಿ ಮಿಕ್ಕಿದ್ದು ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ. ನೀವು ಕ್ಯಾಂಡಿಡೇಟ್ಗಳು ಅಷ್ಟೇ. ಈಗಿನ ಯಾರು ಮಾತಾಡಬೇಕು ಅಂತಿದ್ದೀರಿ, ಪಾರ್ಟಿ ಏನ್ ಮಾಡಬೇಕು ಅಂತ ಅಷ್ಟು ಹೇಳಿ ಅಷ್ಟೇ. ಪಾರ್ಟಿ ಯಾವ ರೀತಿ ಎಲೆಕ್ಷನ್ ಮಾಡ್ಕೊಡ್ಬೇಕು ಅಂತ ಹೇಳಿ. ಗವರ್ಮೆಂಟ್ ಪಾಲಿಸಿ ಅದೆಲ್ಲ ಯಾರು ಕೇಳೋದಿಲ್ಲ. ನಮ್ ಕಾರ್ಯಕರ್ತನ ನಾವು ಏನ್ ಮಾಡಬೇಕು ಅಂತ ನಿಮ್ದೇನಾದ್ರು ನಮ್ ಸಜೆ. ಯಾಕಂದ್ರೆ ನೀವೆಲ್ಲ ಗೆದ್ದಿರೋರು ಸೋತಿರೋರು ಇದ್ದೀರಿಲ್ಲ, ಎಲ್ಲ ಎಲೆಕ್ಷನ್ ನಿಂತಿರೋರು. ಸೊ ವಾಟ್ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು, ಲೀಡರ್ಸ್ ಏನ್ ಮಾಡಬೇಕು ಅಂತ ನಿಮ್ದೇನ ಸರಿ ಇದ್ರೆ ಅಷ್ಟು ಮಾತ್ರ ಹೇಳಿ. ಮಿಕ್ಕಿದ್ ಆಮೇಲೆ ನಾವು ಮಾತಾಡೋಣ. ಈಗ ಫಸ್ಟ್ ಎಲ್ಲ ಕ್ಯಾಂಡಿಡೇಟ್ಸ್ ರಾಮೋಜಿಗೌಡರು ಬಿಟ್ಟು ಮಿಕ್ಕಿದವರೆಲ್ಲ ಬಿಫಾರ್ಮ್ ತಗೊಂಡು ಹೋಗ್ಬೇಕೀಗ. ಎಲ್ಲ ಈಗ ಬಂದ್ಬಿಡಿ ಮೇಲ್ಗಡೆ ಚೇಂಬರ್ಗೆ. ತಂದಿದ್ದೀನಿ ಬಿಫಾರ್ಮು, ಹೀಗೆ ಕೊಟ್ಬಿಡ್ತೀನಿ, ಹೀಗೆ ತಗೊಂಡೋಗಿ. ಯಾಕೆಂದ್ರೆ ನಾಳೆಯಿಂದ ನಾನು ಸ್ವಲ್ಪ ಬಿಸಿ ಇರ್ತೀನಿ. ನಂಬರ್ 1. ಎರಡನೇದು, ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ಮಂತ್ರಿಗಳ ಮುಖಂಡತ್ವದಲ್ಲಿ ಅವರು ಇನ್ ಟರ್ನ್ ನಮ್ಮ KPCC ಆಫೀಸ್ ಬೇರರ್ಸ್, ಚೇರ್ಮನ್ಗಳು
ಚೇರ್ಮನ್ಗಳು ಯಾರಾಗಿದ್ದಾರೆ ಅವ್ರ ಆಫೀಸ್ ಇದ್ದಂಗೆ ತಲೆಯಲ್ಲಿ ಇರ್ಲಿ ಅದು. ನಿಮ್ನ ಚೇರ್ಮನ್ ಮಾಡ್ಬಿಟ್ಟಿದೀವಿ, ನಮ್ಗೇನ್ ಪಾರ್ಟಿ ಕೆಲಸ ಇಲ್ಲ, ನಿಮ್ದೇ ಜಾಸ್ತಿ ಕೆಲಸ, ಪಾರ್ಟಿ ಕೆಲಸ. ಫ್ರಂಟ್ ಆರ್ಗನೈಸೇಷನ್ಸ್ ಅವರು ಎಲ್ಲರೂ ಕೂಡ ಮಿನಿಸ್ಟರ್ಸ್, ಅವರು ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಅವ್ರ ಕೆಳಗಡೆ ಬ್ಲಾಕ್ ಅಧ್ಯಕ್ಷರು, ಅವರು ಕೂಡ ಡಿವೈಡ್ ಮಾಡ್ಕೋಬೇಕು ಸರ್. ರಾಜಣ್ಣವ್ರೆ, ಎಲ್ಲರೂ ಡಿವೈಡ್ ಮಾಡ್ಕೋಬೇಕು. ಮಿನಿಸ್ಟರ್ಸ್ ಅಷ್ಟೇ, ಅವರು ಏರಿಯಾ ಕೆಲಸನ ಡಿವೈಡ್ ಮಾಡ್ಕೊಂಡು ಈಗ ಹೆಂಗೆ ನೀವು ಕ್ಯಾಂಪೇನ್ ಮಾಡಿದ್ರಿ ನಿಮ್ಮ ಲೋಕಲ್ ಲೆವೆಲ್ ಅಲ್ಲಿ ಮಾಡಿ. ಬೇರೆಯವ್ರು ಮಾತಾಡೋದಕ್ಕೂ ಇದು ಇನ್ಸ್ಟಿಟ್ಯೂಷನ್ಸ್ ಅವ್ರ ಹತ್ರ ಮಂತ್ರಿಗಳು ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಸೊ ನಾನು ಟೀಚರ್ ಕಾನ್ಸ್ಟಿಟ್ಯೂನ್ಸಿಲಿ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಮತ್ತು ಸುಧಾಕರ್ 3 ಜನಕ್ಕೂ ಕೂಡ ರೌಂಡ್ 24/7 ಅವ್ರ ಅವೈಲಬಿಲಿಟಿ ಇರಬೇಕು. ಎಲ್ಲರ ಕಾಂಟ್ಯಾಕ್ಟ್ ಮಾಡಬೇಕು, ಯಾರು ಮ್ಯಾನೇಜ್ಮೆಂಟ್ಸ್ ಹತ್ರ ಮಾತಾಡಬೇಕು, ಅವರು ಕೂಡ ಅವ್ರಿಗೆ ಹೆಲ್ಪ್ ಮಾಡಬೇಕು. ಆ ಕೆಲಸ ಅವ್ರು ಮಾಡಬೇಕು. ಪಾರ್ಟಿ ಶುಡ್ ರನ್ ದಿಸ್ ಎಲೆಕ್ಷನ್, ಬರೀ ಇಂಡಿವಿಜುವಲ್ ಎಲೆಕ್ಷನ್ ಅಲ್ಲ. ಇಲ್ಲ ಅಂತಾನೆ ನಾವು ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಮಂಡ್ಯ ಗೆದ್ದಿದಾರಲ್ಲ, ನನ್ನ ನೆನಪಿದೆ, ಇಡೀ ಪಾರ್ಟಿಯವರು ಎಲ್ಲ MLAಗಳು ನಿಂತ್ಕೊಂಡು ಅವರು ಕೂಡ ಮಧುಮಾದೇಕರವರು ಅವ್ರದ್ದು ಇನ್ಸ್ಟಿಟ್ಯೂಷನ್ ಅವ್ರನ್ನ ಜನ ಇಟ್ಟು ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಒಟ್ಟಿಗೆ ಯಾವತ್ತು 50 ವರ್ಷದಿಂದ ನಾವು ಆ ಸೀಟ್ ಗೆದ್ದಿರಲಿಲ್ಲ. ಏನ್ ಮಾಡ್ತೀವಿ ಅವರು 50 ವರ್ಷದಿಂದ ಗೆದ್ದಿರಲಿಲ್ಲ ಸೀಟು. ನಾವು ಮಧುಮಾದೇಗೌಡರು ಸೀಟ್ ಗೆದ್ದು, ಆತನು ಅಷ್ಟೇ ನಮ್ಮ ಪ್ರಕಾಶ್ ಹುಕ್ಕೇರಿ ಆತನು ಬಹಳ ಚೆನ್ನಾಗಿ ಎಲೆಕ್ಷನ್ ಮಾಡಿ ಫಸ್ಟ್ ಟೈಮ್ ನಾವು ಗೆದ್ಕೊಂಡು ಬಂದಿದ್ವಿ. ಸೊ GC ಚಂದ್ರಶೇಖರ್ ಹೇಳಿದಂಗೆ ನಮ್ಮ ಬಿಲ್ಗಳೆಲ್ಲ ಹೋಗ್ತಾ ಇದೆ. ಈ ಸೀಟ್ ನಾವು ಗೆದ್ರೆ 6 ಗೆದ್ದು ಅಂದ್ರೆ ನಾವು 2 ಸೀಟನ್ನು ನಾವು ಇಬ್ರು ದಳ ಬಿಜೆಪಿ ಇಬ್ರು ಒಂದಾದ್ರೂ ಕೂಡ ನಾವು ಮೆಜಾರಿಟಿ ಆಗ್ತೀವಿ. ಆಮೇಲೆ ನಮ್ಮ ಬಿಲ್ಗಳೆಲ್ಲ ಪಾಸ್ ಆಗ್ತದೆ. ಇದಕ್ಕೆ ನಾವು ಬಹಳ ಅಪ್ಪರ್ ಹೌಸ್ ನಮಗೆ ಬಹಳ ಈಗ ಅವಶ್ಯಕತೆ ಇದೆ. ಅಪ್ಪರ್ ಹೌಸ್ ಆದ ತಕ್ಷಣ ನಮಗೆ ಕೌನ್ಸಿಲ್ ಚೇರ್ಮನ್ ಸಿಗ್ತಾರೆ, ಡೆಪ್ಟಿ ಚೇರ್ಮನ್ ಸಿಗ್ತಾರೆ, ನಮ್ಮ ಬಿಲ್ಗಳು ಪಾಸ್ ಆಗ್ತದೆ. ಯಾರಿಗೂ ನಾವು ಯಾವ ದಾಕ್ಷಿಣ್ಯಕ್ಕೂ ನಾವು ಕೈ ಕಟ್ಟಂಗಿಲ್ಲ. ಸೊ ಅದಕ್ಕೆ ಎಲ್ಲರೂ ಕೂಡ ನಿಂತ್ಕೊಂಡು ಮಾಡಬೇಕು. ಪಾರ್ಟಿ ಹ್ಯಾಸ್ ಟು ಟೇಕ್ ಔಟ್ ಇದು. ಸೊ ಇಷ್ಟೇ. ನಾನು ಬೇರೆ ಮಿಕ್ಕಿದೆಲ್ಲ ಈಗಾಗಲೇ ಚೀಫ್ ಮಿನಿಸ್ಟರ್ ಎಲ್ಲ ಕೆಲವೆಲ್ಲ ಮಾತಾಡಿದ್ದಾರೆ. ನಾವುಗಳು ಕೂಡ ನಾಮಿನೇಷನ್ ಎಲ್ಲ ನಾನು ಹೇಳ್ತಾ ಇದ್ದೀನಿ, ಆಲ್ MLAs ಶುಡ್ ಕಂಪಲ್ಸರಿ ಈಗಿಂದಲೇ ನಾವು ಡೈರೆಕ್ಷನ್ ಕೊಡ್ತೀವಿ. ಎಲ್ಲ MLAsಗೆ, ಮಿನಿಸ್ಟರ್ಗಳಿಗೆ ಕಂಟ್ರೋಲ್ ರೂಮ್ ಇಂದ ಮೆಸೇಜ್ ಹೋಗ್ತದೆ. ನಮ್ಮ ಕಾರ್ಯಾಧ್ಯಕ್ಷರುಗಳು ಕೂಡ ಎಲ್ಲರಿಗೂ ಮಾತಾಡಬೇಕು. ಅವ್ರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾಮಿನೇಷನ್ ಹೋಗ್ಬೇಕು. ಒಂದು ಮೆಸೇಜ್ ಅಂತೂ ಕಮ್ಯುನಿಕೇಟ್ ಮಾಡಬೇಕು. ಇಡೀ ಪಕ್ಷ ಅವ್ರನ್ನ ಬರೀ ವ್ಯಕ್ತಿಗಳಾಗಿ ಬಿಟ್ಟಿಲ್ಲ, ಇಡೀ ಪಕ್ಷ ಅವ್ರ ಹಿಂದೆ ಇದೆ, ಸರ್ಕಾರ ಅವ್ರ ಹಿಂದೆ ಇದೆ ಅನ್ನೋ ಒಂದು ಸಂದೇಶವನ್ನ ಈಗೇನು ಮುಖ್ಯಮಂತ್ರಿ ಹೇಳಿದ್ರಲ್ಲ, ಪಾರ್ಟಿಯಿಂದ ಸರ್ಕಾರದಿಂದ ನಾವೇನ್ ಮಾಡ್ತೀವಿ ಅಂತ ಅದನ್ನ ನಾವು ಕಣ್ಣಲ್ಲಿ ನೋಡ್ಬೇಕಂತ, ಸುಮ್ಮನೆ ಕಿವಿಲ್ ಕೇಳೋದಲ್ಲ. ಫೋಟೋಗ್ರಾಫ್ಸ್ ಅಲ್ಲಿ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಮೀಟಿಂಗ್ಗಳು ಅವೆಲ್ಲ ಮಾಡಬೇಕು. ಅಯ್ಯೋ ಪಾರ್ಲಿಮೆಂಟ್ ಮಾಡಿದೀವಿ ರೆಸ್ಟ್ ತಗೋಬೇಕು ಅಂತ ಆಗಲ್ಲ. ಈಗ ನಮಗೂ ರೆಸ್ಟ್ ಇಲ್ಲ, ಏನು ಮಾಡಕ್ಕಾಗಲ್ಲ, ವಿಧಿನೇ ಇಲ್ಲ. ನಮ್ ಗೆಲ್ಬೇಕಾದ್ರೆ ನಿಮ್ಗೆಲ್ಲ ಜವಾಬ್ದಾರಿ ಇದೆ. ಈಗೇನು ಯಾವ್ದನ್ನು ಟ್ರಾನ್ಸ್ಫರ್ ಗೀಸರು ಕೆಲಸ ಜನಕ್ಕೆ ಯಾರು ನಿಮ್ MLAಗಳಿಗೆ ನಮ್ ಲೀಡರ್ಗಳಿಗೆ ನೀವು ಯಾರು ಆಫೀಸ್ಗೆ ಹೋಗಕ್ಕಾಗಲ್ಲ, ಕೂಡ ಕನೆಕ್ಟ್ ಇರೋದ್ರಿಂದ ಸೊ ನಿಮ್ ಕೆಲಸ ನೀವು ದಯವಿಟ್ಟು ನೀವೆಲ್ಲ ಸೇರಿ ಮಾಡಬೇಕು. ಈಗ ಯಾರು ಬಂದಿಲ್ಲ ಅವ್ರಿಗೂ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಕೆಲವ್ರಿಗೆ ಸರಿಯಾಗಿ ಮೆಸೇಜ್ ಹೋಗಿದ್ದೀವಿ, ಇಲ್ಲೂ ಕೆಲವೆಲ್ಲ ಬಂದಿಲ್ಲ. ದೇ ವಿಲ್ ಹ್ಯಾವ್ ಟು ಡೂ ದರ್ ಜಾಬ್. ಇನ್ನೊಂದಾದ್ರೆ ನಾನು ಚೀಫ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ವಿಲ್ ಕಾಲ್ ಆಲ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅನ್ಅಫಿಷಿಯಲ್ ಆಗಿ ಕರಿತೀವಿ. ಕರೆದು ಈ ಎಲೆಕ್ಷನ್ ವಿಚಾರಕ್ಕೆ ಸಪರೇಟ್ ಒಂದು ಮೀಟಿಂಗ್ ಕೂಡ ನಾವು ಸದ್ಯದಲ್ಲೇ ಒಂದು ಮಾಡುವಂತ ಕೆಲಸನ MLAಗಳನ್ನು ಕರೆದು ಮಾತಾಡುವಂತ ಕೆಲಸನ ನಾವು ಮಾಡ್ತೀವಿ. ಇಷ್ಟು ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.